ಹುಡುಗಿರಿಗೆ ತಾಳಿ ಕಟ್ಟೋರು ನಾವೇ, ಲೇಸ್ ಕಟ್ಟೋರು ನಾವೇ, ಏನು ಬರಲ್ಲ. ಈಗ ನಂದೊಂದು ಕ್ವಶನ್ ಇದೆ, ಆಯ್ತಾ? ಆನ್ಸರ್ ಮಾಡ್ತೀರಾ? ಏನು ಕೇಳಿ. ಈಗ ಟ್ರೆಕ್ಕಿಂಗ್ ಹೋಗ್ತಾ ಇದೀವಲ್ವಾ, ಅದಕ್ಕೆ ನಾರ್ಮಲ್ ಶೂ ಯೂಸ್ ಮಾಡೋದ್ರಾಗಲ್ವಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬನ್ನಿ, ಈಗ ಇದಕ್ಕೆ ಒಂದು ಒಳ್ಳೆ ವಿವರಣೆ ಕೊಡ್ತೀನಿ. ಈ ಥರ ಶೂ ಎಲ್ಲ ಯೂಸ್ ಮಾಡಿಬಿಡಿ. ಇದು ಜಸ್ಟ್ ವಾಕಿಂಗ್ ರನ್ನಿಂಗ್ ಅಷ್ಟೇ ಸ್ನೇಹಿತರೆ. ನೀವು ಹೈಕ್ ಮಾಡಬೇಕಾದ್ರೆ, ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನಿಮ್ಮ ಆ್ಯಂಕಲ್ ಇಂಜುರಿ ಆಗೋದು ತಪ್ಪುತ್ತೆ. ಈ ಥರ ಹೈ ಆ್ಯಂಕಲ್ ನೀವು ಇದ್ರೆ ಮಾಡಬೇಡಿ. ಇದು ಜಸ್ಟ್ ನಾರ್ಮಲ್ ಆ್ಯಂಡ್ ವಾಕಿಂಗ್ ಶೂ ಅಷ್ಟೇ, ರನ್ನಿಂಗ್ ಶೂ ಅಷ್ಟೇ. ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಆ್ಯಂಕಲ್ಲು ಇಂಜುರಿ ಆಗುತ್ತೆ. ಈ ಆ್ಯಂಕಲ್ ಇದೆಯಲ್ಲ, ಇಲ್ಲಿ ಇಂಜುರಿ ಆಗುತ್ತೆ. ಈ ಥರ ಟ್ವಿಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಈಗ ಆಲ್ರೆಡಿ ನನಗೆ ಈ ಥರ ಟ್ವಿಸ್ಟ್ ಆಗೋ ಸಾಧ್ಯತೆ ಸಿಕ್ಕಾಬಟ್ಟೆ ಈ ಚಾನ್ಸಸ್ ಇರುತ್ತೆ. ಸೊ ನೀವು ಅಟ್ಲೀಸ್ಟ್ ಸ್ನೇಹಿತರೆ ಈ ಥರ ಆ್ಯಂಕಲ್ ಶೂಸ್ನ ಯೂಸ್ ಮಾಡಬೇಕು. ಮಿಡ್ ಆ್ಯಂಕಲ್ ಶೂಸ್ನಾರು ಯೂಸ್ ಮಾಡ್ಬೋದು. ಈ ಥರ 2000 ರೇಂಜಲ್ಲಿ ನಿಮಗೆ ಒಳ್ಳೆ ಡೆಕಾಥ್ಲಾನ್ ಶೂ ಸಿಗುತ್ತೆ. ಇದು ವಾಟರ್ ಪ್ರೂಫ್ ಅಲ್ಲ, ವಾಟರ್ ಪ್ರೂಫ್ ಇರೋದು ಸಿಗುತ್ತೆ ನಿಮಗೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಕಲ್ ಟ್ವಿಸ್ಟ್ ಮಾಡೋದು ಶೂ ಇರ್ಬೋದಾ? ನೋಡಿ, ಈ ಥರ ಆ್ಯಂಕಲ್ಗೆ ಸಪೋರ್ಟ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಆ್ಯಂಕಲ್ ಟ್ವಿಸ್ಟ್ ಆಗಲ್ಲ. ಇದರಿಂದ ನೀವು ಟ್ರೆಕ್ಕಿಂಗ್ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಇದೆ ಈ ಶೂವಿಂದ.